ಜೇವರ್ಗಿ ತಾಲೂಕಿನ ಅರ್ವಾಳ್ ಟೋಲ್ ಪ್ಲಾಜಾ ಬಗ್ಗೆ RJ32 ಕನ್ನಡ ಟಿವಿಯಲ್ಲಿ ವರದಿಯನ್ನು ಮಾಡಲಾಗಿತ್ತು. ಈ ವರದಿ ವೀಕ್ಷಣೆ ಮಾಡುತ್ತಿದ್ದಂತೆ ಟೋಲ್ ಪ್ಲಾಜಾದ ನಿರ್ವಾಹಕರು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಅರ್ವಾಳ್ ಟೋಲ್ ಪ್ಲಾಜಾ ಅವ್ಯವಸ್ಥೆ ಬಗ್ಗೆ ವರದಿ ಪ್ರಸಾರಗೊಂಡಿದ್ದ ತಕ್ಷಣ ಅರ್ವಾಳ್ ಟೋಲ್ ಪ್ಲಾಜಾ ಬಗ್ಗೆ ಅದರ ದುಸ್ಥಿತಿ ಬಗ್ಗೆ ಸಂಪೂರ್ಣವಾಗಿ RJ32 ಕನ್ನಡ ಸುದ್ದಿವಾಹಿನಿ ಬಿತ್ತರ ಮಾಡಿತ್ತು. ಈಗ ಇದರ ಫಲಶ್ರುತಿ ಬಂದಿದೆ. ಅಂದ್ರೆ ಟೋಲ್ ಪ್ಲಾಜಾದ ಸಂಪೂರ್ಣ ವ್ಯವಸ್ಥೆ ಹದಗೆಟ್ಟಿತ್ತು. ಈಗ ಈ ಒಂದು ಟೋಲ್ ಪ್ಲಾಜಾದ ನವೀಕರಣಕ್ಕೆ ಅಲ್ಲಿನ ನಿರ್ವಾಹಕರು ಮುಂದಾಗಿದ್ದಾರೆ. ಹಾಗಾದ್ರೆ ಅಲ್ಲಿನ ರಸ್ತೆ ಯಾವ ರೀತಿಯಾಗಿ ಕೆಲಸ ನಡೀತಾ ಇದೆ, ರಸ್ತೆ ಕೆಲಸ ನೋಡ್ಕೊ ಬನ್ನಿ. ರಸ್ತೆಯ ಸಮಸ್ಯೆ ಮತ್ತು ಟೋಲ್ ಪ್ಲಾಜಾದ ಸ್ಥಿತಿಗತಿಯ ಬಗ್ಗೆ ಕಳೆದ ಒಂದು ವಾರದ ಹಿಂದೆ ಸುದ್ದಿಯನ್ನ ನಮ್ಮ RJ32 ಕನ್ನಡ ವಾಹಿನಿಯಲ್ಲಿ ಬಿತ್ತರಿಸಲಾಗಿತ್ತು. ಟೋಲ್ ಪ್ಲಾಜಾ ಸ್ಥಿತಿ ಹೇಗಿದೆ ಎಂಬುದರ ಬಗ್ಗೆ ಸಂಪೂರ್ಣ ವಿವರವನ್ನು ನೀಡಲಾಗಿತ್ತು. ಟೋಲ್ ಪ್ಲಾಜಿನ ನಿರ್ವಾಹಕರು ಈ ಒಂದು ವರದಿ ಗಮನಿಸಿ ಅರ್ವಾಳ್ ಸೀಮೆಯಲ್ಲಿರುವ ಬಿಜಾಪುರ ಜೇವರ್ಗಿ ಮಾರ್ಗದ ಮುಖ್ಯ ಹೆದ್ದಾರಿಯಲ್ಲಿರುವ ಟೋಲ್ ಪ್ಲಾಜಾದ ಬಗ್ಗೆ ಸಾರ್ವಜನಿಕರು ಮತ್ತು ವಿವಿಧ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದೊಡ್ಡ ದೊಡ್ಡ ರಸ್ತೆ ಗುಂಡಿಗಳು ವರ್ಷಗಟ್ಟಲಾದರೂ ದುರಸ್ತಿಯಾಗದ ಟೋಲ್ ಮಾರ್ಗದ ರಸ್ತೆ ಮತ್ತು ಮುರಿದ ಡಿವೈಡರ್ಗಳು, ಟೋಲ್ ಪ್ಲಾಜಾದ ಶೌಚಾಲಯದ ತ್ಯಾಜ್ಯ ನೀರನ್ನು ಹಳ್ಳಕ್ಕೆ ಹರಿಸುತ್ತಿರುವ ಆರೋಪ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಸ್ಥಳೀಯರು ಹಾಗೂ ಕನ್ನಡ ಪರ ಹೋರಾಟಗಾರರು RJ32 ಕನ್ನಡ ಸುದ್ದಿವಾಹಿನಿಯ ಮೂಲಕ ಅವ್ಯವಸ್ಥೆಯ ಬಗ್ಗೆ ವಿವರಿಸಿದ್ರು. ಈ ಕುರಿತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ವರದಿಯನ್ನು ವೀಕ್ಷಣೆ ಮಾಡಿದ ನಂತರ ಟೋಲ್ ಪ್ಲಾಜಾ ನಿರ್ವಹಣೆ ಸಂಸ್ಥೆಯ ಮಾಲೀಕರು ಎಚ್ಚೆತ್ತು ರಸ್ತೆ ಗುಂಡಿಗಳು ಮುಚ್ಚಲು ಕಾರ್ಯಾರಂಭ ಮಾಡಿದ್ದಾರೆ. ಅರ್ವಾಳ್ ಟೋಲ್ ನಾಕದ ರಸ್ತೆಯ ದುರಸ್ತಿ ಕಾರ್ಯ ಆರಂಭ ನೋಡಿ ಸಾರ್ವಜನಿಕರು ಹಾಗೂ ಕನ್ನಡ ಪರ ಹೋರಾಟಗಾರರು ಮತ್ತು ಟೋಲ್ ಸಿಬ್ಬಂದಿಗಳು ನಮ್ಮ RJ32 ಕನ್ನಡ ಟಿವಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಲಕ್ಷ್ಮಣ್ ಪವಾರ್, RJ32 ಕನ್ನಡ ನ್ಯೂಸ್, ಜೇವರ್ಗಿ. ತಾವು ಏನ್ ಹೇಳಕ್ ಬಯಸ್ತೀರಿ? ಇದು ನೋಡಿ, ಒಂದು ವಾರದಿಂದ RJ32 ವಾಹಿನಿಯಿಂದ ಒಂದು ನ್ಯೂಸ್ ಮಾಡಿದ್ರು. ಇದು ನಮ್ಮ ಸಂಘಟನೆಯಿಂದ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಹೇಳಿದ್ರು. ಇದು ಏನು ಸರಿಪಡಿಸದೆ ಹೋದ್ರೆ, ಒಂದ್ ವೇಳೆ ಸರಿಪಡಿಸದೆ ಹೋದ್ರೆ ಒಂದು ವಾರದಲ್ಲಿ ಗಡುವು ಕೊಟ್ಟು, ಒಂದ್ ವೇಳೆ ಮಾಡದೆ ಹೋದ್ರೆ ಇದಕ್ಕನ್ನ ಒಂದು ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತೇಳಿ RJ32 ವಾಹಿನಿಯಿಂದ ಒಂದು ಸುದ್ದಿಗೋಷ್ಠಿ ಮಾಡಿದವ್ರಿ. ಅದನ್ನ ಎತ್ತೆತ್ತಿಕೊಂಡು ಅಧಿಕಾರಿಗಳೆಲ್ಲ ಎತ್ತೆತ್ತಿಕೊಂಡು ಅವ್ರು ಹೇಳಿದ ಒಳಗಡೆ ಟೈಮ್ ಒಳಗಡೆ ಒಂದು ಸರಿಪಡಿಸ್ತಾರೆ. ಒಂದು ಒಳ್ಳೇದು. ಇದು ಒಂದು ದುಡ್ಡು ತುತ್ತರು ಎಲ್ಲ ತುತ್ತರು ಒಂದು ಏನೋ ಅಸ್ತವ್ಯಸ್ತ ಐತ್ರಿ. ಈಗ ಒಂದ್ ಸ್ವಲ್ಪ ದುಡ್ಡಿನ ತಗೋದಕ್ಕೆ ಒಂದು ಮಸ್ತ್ ಚಲೋ ಮಾಡಕತ್ತ ಒಂದು ಒಳ್ಳೆ ಕೆಲಸ ಮಾಡಿಕೊಟ್ರೆ RJ ಕಡೆಯಿಂದ ಒಂದು ಧನ್ಯವಾದ ಹೇಳಕ್. ಇಲ್ಲಿ ಅರ್ವಾಳ್ ಟೋಲ್ ಪ್ಲಾಜಾದಲ್ಲಿ ಸುಮಾರು ಸ್ವಲ್ಪ ಗುಂಡಿಗಳು ಕಾಣಿಸ್ಕೊಂಡಿದ್ದು, ಹೀಗಾಗಿ ಜನರಿಗೆ ಸ್ವಲ್ಪ ಸಮಸ್ಯೆ ಆಗ್ತಿತ್ತು. ಹೀಗಾದ ಕಾರಣ ನಮ್ಮಲ್ಲಿ ಇವರು RJ ನ್ಯೂಸ್ದವರು ಬಂದು ಸ್ವಲ್ಪ ಪ್ರೆಸ್ಮೆಂಟ್ ಮಾಡಿದ್ಮೇಲೆ, ನ್ಯೂಸ್ ತೋರಿಸಿದ ಮೇಲೆ ಅದನ್ನು ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ನೋಡಿ ಸರಿಪಡಿಸಿದ್ದಾರೆ. ಸರಿಪಡಿಸಿದ ಕಾರಣ ಎಲ್ಲ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಮತ್ತು ನಮ್ಮ ನ್ಯೂಸ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಯಾಕಂದ್ರೆ ರೋಡ್ ಸರಿಯಾಗಿದೆ, ಇನ್ನ ಜನಸಾಮಾನ್ಯರಿಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಇದರಿಂದ ಕಾರಣದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ.
ಇದಾಗಿದೆ. ಇದಕ್ಕೆ ನಾವು ಸಾರ್ವಜನಿಕರ ಸಮಸ್ಯೆ ಆಗುತ್ತಿದೆ. ಸಾರ್ವಜನಿಕ ಸಮಸ್ಯೆ ನೀವು ಬಂದು ವಿಡಿಯೋ ಮಾಡಿ ಹೋದ್ಮೇಲೆ ನಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್ ಆದ ಪಿ ಡಿ ಸರ್ ಈ ರಸ್ತೆಯನ್ನು ಸರಿಪಡಿಸಿದ್ದಾರೆ. 32 ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ.